ಮತ್ತೇನೋ ಮಾಡ್ತೀನಿ ಹೀಗೆ ಒಂದಿಷ್ಟು ಏನೋ ಧಮಕಿ ಮಾತುಗಳು ಬರ್ತಾ ಇದ್ದಾವೆ ಜನಸಾಮಾನ್ಯರಿಂದ. ಇದು ಗೋಕಾಕ್ ಭಾಗದಲ್ಲೂ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಇದು ನೀಡಿ ಆಗಿದೆ ಎಲ್ಲರಿಗೂ. ಇಟ್ ಈಸ್ ನೀಡಿ ಟು ಎವ್ರಿ ಒನ್ ಆಫ್ ಗೋಕಾಕ್ ಪ್ಲೇಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಚಿಕ್ಕೋಡಿ. ಹೀಗಾಗಿ ಚಿಕ್ಕೋಡಿ ಗೋಕಾಕ್ ಜನರ ಬೇಡಿಕೆ ಹೆಚ್ಚಾದಂಗೆ ಅದೇ ಕಾಲಕ್ಕೆ ಬೈರವರು ಮತ್ತು ಅಥಣಿ ಜನರು ಸಹಿತ ನಮಗೂ ಇದೇ ಸಂದರ್ಭದಲ್ಲಿ ಆಗ್ತದೆ. ಅವ್ರ ಜೊತೆಗೆ ಅವ್ರ ಜೊತೆ ಆಗೋದು ಗ್ಯಾರಂಟಿ, ಅವ್ರ ಜೊತೆ ನಮ್ಮದು ಆಗ್ತದೆ. ಅಂದ್ರೆ ಒಂದು ರೀತಿಯಿಂದ ನಾವು ದಾಟ್ಕೊಂಡು ಹೋಗಿಬಿಡ್ತೀವಿ. ಯಾಕೆಂದ್ರೆ ನಮ್ಮ ಜಿಲ್ಲಾ ಇನ್ನೆಂದು ಆಗ್ತದೆ ಗೊತ್ತಿಲ್ಲ. ಒಂದು ವೇಳೆ ಇದು ಘೋಷಣೆ ಆಗ್ತದೆ ನಮ್ದು ಆಗೋದು ಭಾಳ ಕಷ್ಟ ಅದ. ಅದಕ್ಕಾಗಿ ನಾವು ಕ್ರಾಂತಿ ಮಾಡ್ತೀವಿ. ಹಾಗೆ ಹೀಗೆ ಬೈರವರು ಜನ ಮಾತಾಡ್ತಾ ಇದ್ದಾರೆ, ಲೀಡರ್ಗಳು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅಥಣಿಯವರು ಸಹಿತ ನಮ್ದು ಭಾಳ ದೂರ ಆಗ್ತದೆ ರೀ. ಅದಕ್ಕೆ ನಮ್ಮ ಜಲ್ದಿ ಮಾಡಿ, ನಮ್ಮ ಸಪ್ರೇಟ್ ಮಾಡಿರಿ, ನಾವು ಮಾಡ್ಕೊತೀವಿ. ತೇರದಾಳ ಗಿರದಾಳ ಕೆಲವೊಂದಿಟ್ಟು ಊರು ಹೆಸರು ಹೇಳ್ತಾ ಇದ್ದಾರೆ ನಾವು. ತೇರದಾಳೋ ಇನ್ನೊಂದು ಬಾಜುಹಳ್ಳಿ ಇದೋ ಇದು ಹೊರಬೇಕಾಬಿನಟ್ಟಿನೋ ಇನ್ನಷ್ಟು ಕೂಡಿಸ್ಕೊಂಡು ಅಥವಾ ಕುಳಿಸಿ ರಾಯಬಾಗನ್ನು ತೊಗೊಂಡು ನಮ್ಮ ಸಪ್ರೇಟ್ ಮಾಡ್ಕೊಳ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ಗಳನ್ನೆಲ್ಲ ಗಮನಿಸಿದಾಗ ಜಿಲ್ಲೆ ಆಗುವಂತಹ ಸಾಧ್ಯತೆಗಳು ಭಾಳ ಇದ್ದಾವೆ ಅಂತ ಅನಿಸಿದ್ರೂ ಸಹ ಎಲ್ಲೋ ಒಂದು ಮೂಲೆಯಲ್ಲಿ ಇದು ಆಗ್ತದನೋ ಇಲ್ಲೋ ಅನ್ನುವಂಥದ್ದು. ಯಾಕಂದರೆ ಇದು ಸಹಜವಾಗಿ ಇಲ್ಲಿಯ ರಾಜಕೀಯ ಜನರಿಗೆ ಒತ್ತಡ ಹೆಚ್ಚು ಮಾಡಿಬಿಟ್ಟದ. ಆಗಲಿಲ್ಲ ಅಂದರೆ ಅಥಣಿ ಭಾಗದ ಜನ ಲಕ್ಷ್ಮಣ ಸವದಿಯವ್ರನ್ನ ಒಂದಿಷ್ಟು ಸಿಟ್ಟಾಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಗೋಕಾಕ್ ಮತ್ತು ಚಿಕ್ಕೋಡಿ, ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಂತೂ ಸ್ವತಃ ಅಲ್ಲಿ MP ಇರೋದರಿಂದ ನಮ್ಮ ಸತೀಶ್ ಅವ್ರ ಮಗಳು ಪ್ರಿಯಾಂಕ ಅವರು ಇರೋದ್ರಿಂದ ಅಲ್ಲಿ ಜನ ನಾವೆಲ್ಲ ಮಾಡ್ತಾ ಇದ್ವಿ, ನಮ್ದು ಯಾಕೆ ಮಾಡ್ತಾ ಇಲ್ಲಪ್ಪ ಇವರು ಅನ್ನೋದು ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ ಅಲ್ಲಿ ಜನ ಕೇಳ್ತಾ ಇದ್ದಾರೆ. ನಮ್ಮ ಮಾಡಬೇಕಪ್ಪ ಈ ಸಲ, ಮಾಡಲಿಲ್ಲ ಅಂದರೆ ಮುಂದೆ ನೋಡೋಣ ಅನ್ನುವಂಥ ಮಾತುಗಳು. ಅಂದ್ರೆ ಮುಂದಿನ MP ಎಲೆಕ್ಷನ್ಸ್ ತೊಂದರೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಚಿಕ್ಕೋಡಿ ಭಾಗದಲ್ಲಿ ಚಿಕ್ಕೋಡಿ ಸ್ವಲ್ಪ ವಿಶೇಷ ಪ್ರಭಾವಿ ಅದ. ಚಿಕ್ಕೋಡಿ ಆದರೂ ಒಳ್ಳೇದಾಗ್ತದಪ್ಪ ಅನ್ನೋಂಥ ಮಾತುಗಳಿದ್ದಾವಲ್ಲ. ಈಗ ನಿಮಗೆ ಹಲವು ಸಲ ಹೇಳಿದರೆ ರಾಜಕೀಯ ಇಚ್ಛಾಶಕ್ತಿ ಇತ್ತು ಒಂದು ಕಾಲಕ್ಕೆ. JH ಪಾಟೀಲ್ ಕಾಲಕ್ಕೆ ಚಿಕ್ಕೋಡಿ ಜಿಲ್ಲೆ ಮೊದಲು ಘೋಷಣೆ ಆಗೋದಕ್ಕೆ